ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ, ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ, ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಕಿವಿಗಳನ್ನು ತೆರೆದಿರುವೆ, ನಿನ್ಚಿತ್ತ ಮಾಡುವೆವು. ಕಿವಿಗಳನ್ನು ತೆರೆದಿರುವೆ, ನಿನ್ಚಿತ್ತ ಮಾಡುವೆವು. ಈ ಭೂಮಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ, ಈ ಭೂಮಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಎಸ್ ಡ್ಯಾಡಿ, ಸ್ತೋತ್ರ, ಥ್ಯಾಂಕ್ ಯು, ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ, ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಹುಡುಕುವ ಪ್ರತಿಯೊಬ್ಬರೂ ಸಂತೋಷದಿಂದಿರಲಿ, ನಿನ್ನ ಹುಡುಕುವ ಪ್ರತಿಯೊಬ್ಬರೂ ಸಂತೋಷದಿಂದಿರಲಿ. ಇಂದು ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ, ಇಂದು ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ,
ನನ್ನ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಹೌದು, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ. ಎಸ್ ಲಾರ್ಡ್. ಯೇಸುವಿಗೆ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ಯೇಸುವಿಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಕರ್ತನು ನಾವು ದೀನರಾಗಿದ್ದರೂ ನಮ್ಮನ್ನು ನೆನೆಸ್ಕೊಂಡು ತನ್ನ ವಿಶೇಷ ಕೃಪೆಯನ್ನು ಅನುಗ್ರಹ ಮಾಡಿದ್ದಾನೆ. ಹಾಲೆಲೂಯ. ನಮ್ಮನ್ನು ಹುಡುಕಿ ಬಂದಿದ್ದಾನೆ. ಹಾಲೆಲೂಯ. ಆತನ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುವ. ನಾವು ಆತನನ್ನು ಆಸಕ್ತಿಯಿಂದ ಹುಡುಕುವ ಪ್ರತಿಯೊಬ್ಬರಿಗೂ ಆತನು ಸಮೀಪದಲ್ಲಿದ್ದು ಸಹಾಯ ಮಾಡುವವನಾಗಿದ್ದಾನೆ. ಹಾಲೆಲೂಯ. ಥ್ಯಾಂಕ್ ಯು. ನಮಗೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ದಿವ್ಯ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳುವಂತೆ ಮಾಡಿದ್ದಾನೆ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ವಂದನೆ ಹೇಳೋಣ. ವಂದನೆ ಡ್ಯಾಡಿ, ವಂದನೆ ಅಪ್ಪ. ನಮ್ಮ ಕಿವಿಗಳನ್ನು ತೆರೆದಿರುವೆ ಡ್ಯಾಡಿ, ಅದಕ್ಕಾಗಿ ವಂದನೆ. ಸತ್ಯವಚನವನ್ನು ಗ್ರಹಿಸುವ ಭಾಗ್ಯ ಕೊಟ್ಟಿದ್ದೀರಿಯಪ್ಪ. ಎಷ್ಟೋ ಜನ ಕೇಳಿಸ್ಕೊಂಡ್ರು ಕರ್ತನೇ, ಅವರ ಕಿವಿಗಳು ಕಿವುಡಾಗಿದೆ. ನಿನ್ನ ಸ್ವರಕ್ಕೆ ಅವರು ಕಿವಿಗೊಡಕ್ಕಾಗ್ತಾ ಇಲ್ಲ. ನಮಗಾದರೂ ನಮ್ಮ ಕಿವಿಗಳನ್ನು ತೆರೆದಿದ್ದಿ ಸ್ವಾಮಿ, ನಮ್ಮ ಕಣ್ಣುಗಳನ್ನು ತೆರೆದಿದ್ದಿ, ನಿನ್ನ ಗೂಢಾರ್ಥಗಳನ್ನು ನೋಡುವಂತೆ, ನಿನ್ನ ಅತಿಶಯಗಳನ್ನು ಕಾಣುವಂತೆ. ಕರ್ತನೆ, ನಮ್ಮ ಕಣ್ಣುಗಳನ್ನು ತೆರೆದಿದೆ ಸ್ವಾಮಿ, ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿದೆಯಪ್ಪ. ಥ್ಯಾಂಕ್ ಯು. ವಂದನೆ ವಂದನೆ ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್ ಗಾಡ್. ಥ್ಯಾಂಕ್ ಯು. ಹಾಲೆಲೂಯಾ. ಸುಖ ತಂದಿರುವೆ, ಬಲವನ್ನು ತಂದಿರುವೆ. ಹೌದು ಫಾದರ್ ಗಾಡ್, ನನಗೆ ಸುಖ ತಂದಿರುವೆ, ಬಲವನ್ನು ತಂದಿರುವೆ, ಬಲವನ್ನು ತಂದಿರುವೆ. ನನಗೆ ಬಲವನ್ನು ತಂದಿರುವೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ. ನಿನ್ನ ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ, ನಿನ್ನನ್ನೇ ಅಪ್ಪುವೆ. ಹೌದು ಡ್ಯಾಡಿ, ನಾನು ನಿನ್ನನ್ನೇ ಅಪ್ಪುವೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು ಯೇಸು ರಾಜ, ನಿನ್ನ ಹೊರತು ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಮನ ಮರುಗಿದೆ ನೀ, ಮರು ಜೀವ ನೀಡಿದೆ. ನನ್ನ ಮೇಲೆ ಮನ ಮರುಗಿದೆ, ಮನ ಮರುಗಿದೆ ನೀ, ಮರು ಜೀವ ನೀಡಿದೆ, ಮರು ಜೀವ
ನೀಡಿದೆ, ಮರು ಜೀವ ನೀಡಿದೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಹಲ್ಲೆಲೂಯಾ. ಹೃದಯದ ದೀಪವೇ, ಕರುಣೆಯ ಶಿಖರವೇ, ಹೌದು ಡ್ಯಾಡಿ, ಹೃದಯದ ದೀಪವೇ, ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ, ನನ್ನ ಕರುಣೆಯ ಶಿಖರವೇ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ಹೌದು ಡ್ಯಾಡಿ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ, ಹೌದು ಡ್ಯಾಡಿ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ, ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ, ನನ್ನೇಸು ರಾಜನೇ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ, ನನ್ನ ಹೃದಯ ತವಕಿಸಿದೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು. ಏಸಪ್ಪನ ನೋಡಿ ಹೇಳೋಣ, ನಿನ್ನ ಹೊರತು ಬೇರೇನು ಆಸೆ ಇಲ್ಲ. ಹೌದು, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಆಸೆ ಇಲ್ಲ, ನೀನೇ ನನಗೆ ಶ್ರೇಷ್ಠ ಡ್ಯಾಡಿ. ನಿನ್ನ ಹೊರತು, ನಿನ್ನ ಹೊರತು, ಹಲ್ಲೆಲೂಯಾ. ನಿನ್ನ ಹೊರತು, ನಿನ್ನ ಹೊರತು. ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ, ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ. ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನು, ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನು. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ.
ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ ನನ್ನೇಸು ರಾಜನೇ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ ಪ್ರೀತಿ ಹರಡಲಿ ಬಳ್ಳಿಯ ಹಾಗೆಯೇ. ಹೌದು ರಾಜ, ನಿನ್ ಪ್ರೀತಿ ಹರಡಲಿ ಬಳ್ಳಿಯ ಹಾಗೆಯೇ. ಮಡಿಲಲ್ಲೇ ಮಲಗುವೆ ಮಗುವಾಗಿ ಕರ್ತನೆ, ನಿನ್ನ ಮಡಿಲಲ್ಲೇ ಮಲಗುವೆ ಮಗುವಾಗಿ ಕರ್ತನೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ಡ್ಯಾಡಿ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದಪ್ಪ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಓ ಉನ್ನತ ದೇವನೇ ನನ್ನೇಸು ರಾಜನೇ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನನ್ನ ಹೃದಯ ಬಯಸಿದೆ. ಹಾಲೆಲೂಯ, ನಿನ್ನ ಪ್ರೀತಿಯನ್ನು ಬಯಸಿದೆ, ನಿನ್ನ ಜೊತೆ ಇರುವುದನ್ನು ತವಕಿಸಿದೆ ಡ್ಯಾಡಿ. ಹಾಲೆಲೂಯ ಹಾಲೆಲೂಯ. ಹರುಷದ ಹೊನಲಲ್ಲಿ ಎಡೆ ಬಿಡದೆ ಮುಳುಗುವೆ. ಹೌದಪ್ಪ, ಹರುಷದ ಹೊನಲಲ್ಲಿ ಎಡೆ ಬಿಡದೆ ಮುಳುಗುವೆ. ಸ್ತುತಿಸಿ ನಲಿಯುವೆ, ಪರಿಶುದ್ಧನಾಗುವೆ. ಹೌದಪ್ಪ, ನಿನ್ನ ಸ್ತುತಿಸಿ ನಲಿಯುವೆ, ಪರಿಶುದ್ಧನಾಗುವೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ನಿನ್ನನ್ನೇ ನುಡಿಯುತ್ತಿದೆ. ಹಾಲೆಲೂಯ, ನಿನ್ನನ್ನೇ ನುಡಿಯುತ್ತಿದೆ. ಹಾಲೆಲೂಯ, ನಿನ್ನ ಹಾಗೆ ಯಾರಿದ್ದಾರೆ ಡ್ಯಾಡಿ? ಓ ಅದ್ಭುತ ಸ್ವರೂಪನೇ, ಅತಿಶಯ ದೇವರೇ, ವಂದನೆ ರಾಜ. ನಿನ್ ಜೊತೆ ಇರುವುದೇ ಆನಂದ, ನಿನ್ ಜೊತೆ ಇರುವುದೇ ಆನಂದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು. ಈ ಲೋಕವೆಲ್ಲ ನಶ್ವರ ಡ್ಯಾಡಿ, ನಿನ್ನ ಪ್ರೀತಿ ಒಂದೇ ಶಾಶ್ವತಪ್ಪ. ನಿನ್ನ ಜೊತೆ ಇರುವುದು ಆನಂದ,
ನಿನ್ನ ಜೊತೆ ಇರುವುದು ಸಂತೋಷ, ನಿನ್ನ ಜೊತೆ ಇರುವುದು ನಮಗೆ ಧೈರ್ಯ, ನಿಮ್ಮ ಜೊತೆ ಇರುವುದೇ ನಮಗೆ ಬಲ ಡ್ಯಾಡಿ. ಹಾಲೆಲೂಯ, ಥ್ಯಾಂಕ್ ಯು, ಹಾಲೆಲೂಯ. ಈ ಮುಂಜಾನೆಯೇ ಹುಡುಕುವೆನು, ಮುಂಜಾನೆಯೇ ಹುಡುಕುವೆನು ನಿನ್ನ ಸಮ್ಮುಖವಾ, ಬಯಸುವೆನು ನಿನ್ನ ಸಮ್ಮುಖವಾ, ಬಯಸುವೆನು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ. ಥ್ಯಾಂಕ್ ಯು ರಾಜ. ನಿನ್ನ ಸನ್ನಿಧಿ ಆನಂದವೇ, ಎಂದೆಂದು ನನಗೆ ಆನಂದವೇ. ರಾಜ ನಿನ್ನ ಸನ್ನಿಧಿ ಆನಂದ, ಹೌದಪ್ಪ, ಎಂದೆಂದು ನನಗೆ ಆನಂದವೇ. ಯೇಸು ರಾಜ, ಓಹೋ ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಲೋಕವೆಲ್ಲ ನಶ್ವರವು, ಈ ಲೋಕವೆಲ್ಲ ನಶ್ವರವು, ನಿನ್ನ ಪ್ರೀತಿ ಒಂದೇ ಶಾಶ್ವತವು, ನಿನ್ನ ಪ್ರೀತಿ ಒಂದೇ ಶಾಶ್ವತವು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಹಾಲೆಲೂಯ. ಈ ಮುಂಜಾನೆ ಹುಡುಕುವೆನು, ಈ ಮುಂಜಾನೆ ಹುಡುಕುವೆನು ನಿನ್ನ ಸಮ್ಮುಖವಾ, ಬಯಸುವೆನು ನಿನ್ನ ಸಮ್ಮುಖವಾ. ನಿನ್ನ ಜೊತೆ ಇರುವುದನ್ನೇ ನಾನು ಬಯಸ್ತಾ ಇದ್ದೀನಪ್ಪ. ಯೇಸು ರಾಜ, ಯೇಸು ರಾಜ, ನನ್ನ ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ. ಹಾಲೆಲೂಯ. ನನ್ನ ಯೇಸು ರಾಜ. ಶಿಖಲವರ ಇನ್ನು ನಿನ್ನ ಅರಿಯಬೇಕು, ಇನ್ನು ನಿನ್ನ ಅರಿಯಬೇಕು, ನಿನ್ನ ಬಳಿ ಸೇರಬೇಕು. ಹೌದು ಡ್ಯಾಡಿ, ಸೇರಬೇಕು. ರಾಜ, ಯೇಸು ರಾಜ, ಯೇಸು ರಾಜ,
ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ. ಅಪ್ಪ, ಬೇರೆ ಸ್ಥಳದಲ್ಲಿ 1000 ದಿನ ಇರೋದಕ್ಕಿಂತ ನಿನ್ನ ಜೊತೆ ಈ ಸ್ವಲ್ಪ ಹೊತ್ತು ಶ್ರೇಷ್ಠ. ಥ್ಯಾಂಕ್ ಯು. ನಿನ್ನ ಜೊತೆನೇ ಇರುವಂಥ ಭಾಗ್ಯ ಕೊಡಪ್ಪ. ಹಲ್ಲೆಲೂಯಾ. ದಿನವಿಡೀ, ಈ ದಿನವಿಡೀ ನಾವು ಎಲ್ಲಿಗೆ ಹೋದರೂ ಬಂದರೂ ನಿನ್ನ ಜೊತೆ ಹೋಗಲಿಕ್ಕೆ, ನಿನ್ನ ಜೊತೆ ಬರಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಿನ್ನ ಸಾನ್ನಿಧ್ಯವನ್ನು ಸವಿಯುತ್ತಲೇ ಇರಲಿಕ್ಕೆ, ನಿನ್ನ ಜೊತೆ ಮಾತಾಡಿಕೊಂಡೇ ಇರಲಿಕ್ಕೆ ನಮಗೆ ಕೃಪೆ ಕೊಡು. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 32ರಿಂದ 40ರವರೆಗೆ ಓದೋಣ. ಮಾರ್ಕ 14:32ರಿಂದ 42. ತರುವಾಯ ಅವರು ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದರು. ಆತನು ತನ್ನ ಶಿಷ್ಯರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರ, ಯಾಕೋಬ, ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರಕೊಂಡು ಹೋಗಿ ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡಬಿದ್ದು, ಸಾಧ್ಯವಾದರೆ ಆ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿ, ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಅಂದನು. ಆಮೇಲೆ ಆತನು ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಸೀಮೋನನೇ, ನಿದ್ದೆ ಮಾಡುತ್ತೀಯಾ? ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಆಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥಿಸಿದನು. ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಬಹು ಭಾರವಾಗಿದ್ದವು ಮತ್ತು ಆತನು ಕೇಳಿದ್ದಕ್ಕೆ ಏನು ಉತ್ತರ ಕೊಡಬೇಕೋ ಅವರಿಗೆ ತಿಳಿಯಲಿಲ್ಲ. ಆತನು 3ನೆಯ ಸಾರಿ ಹೋಗಿ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣುವಾರಿಸಿಕೊಳ್ಳಿರಿ, ಸಾಕು, ಆ ಗಳಿಗೆ ಬಂತು. ಇಗೋ, ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ, ಹೋಗೋಣ, ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸುಸ್ವಾಮಿ ನಮಗಾಗಿ ಪಟ್ಟ ಪಾಡುಗಳು, ವೇದನೆಗಳು ಯೇಸುಸ್ವಾಮಿ ಅನುಭವಿಸ್ಬೇಕಾಗಿರಲಿಲ್ಲ. ಆದರೆ ನಮ್ಮ ಸಲುವಾಗಿ, ನಮಗಾಗಿ ನಾವು ಅನುಭವಿಸ್ಬೇಕಾದ ವೇದನೆ, ನಾವು ಅನುಭವಿಸ್ಬೇಕಾದ ಸಂಕಟ, ನಾವು ಅನುಭವಿಸ್ಬೇಕಾದ ದುಃಖ ಎಲ್ಲವನ್ನು ಯೇಸು ಅನುಭವಿಸಿ ಇವತ್ತು ನಮಗೆ ಸಂಕಟದಿಂದ, ವೇದನೆಯಿಂದ, ದುಃಖದಿಂದ, ಕಷ್ಟದಿಂದ ಬಿಡುಗಡೆ ಕೊಟ್ಟನು. ಹಲ್ಲೆಲೂಯಾ. ಸೊ ಅದರಿಂದಾಗಿ ಈ ವಿಚಾರಗಳನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕಿ ದೇವರು ನಮಗಾಗಿ ಮಾಡಿರುವಂಥ ಕಾರ್ಯಗಳನ್ನು ನಾವು ಗ್ರಹಿಸಿಕೊಂಡವರಾಗಿ ಆತನಿಗೆ ಕೃತಜ್ಞತೆ ಭಾವದಿಂದ ಇರೋಣ. ಗೆತ್ಸೆಮನೆ ತೋಟಕ್ಕೆ ಯೇಸುಸ್ವಾಮಿ ಬರ್ತಾ ಇದ್ದಾರೆ ನೋಡ್ರಿ. 32ನೇ ವಚನ ಹೇಳ್ತದೆ, ತರುವಾಯ ಅವರು ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದರು. ಈ ಗೆತ್ಸೆಮನೆ ಅನ್ನುವ ಪದದ ಅರ್ಥ ಎಣ್ಣೆ ಗಾಣ ಅಂತ. ಅದು ಒಲಿವ ಮರಗಳು ಬೆಳೀತಾ ಇದ್ದಿದ್ದರಿಂದ ಅದನ್ನು ಒಲಿವ ಗುಡ್ಡ ಅಂತ ಕರೀತಾ ಇದ್ರು. ಅಲ್ಲಿ ಒಲಿವ ಮರಗಳು 2000 ವರ್ಷದ ಒಲಿವ ಮರಗಳು ಈಗಲೂ ಇದೆ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದು ಬಂದವರು ಹೇಳ್ತಾರೆ, ನೋಡ್ಕೊಂಡು ಬಂದವರು. ಅಲ್ಲಿ ಒಲಿವ ಮರಗಳೇ ಹೆಚ್ಚಾಗಿದ್ದದ್ರಿಂದಾಗಿ
ಅದು ಒಲಿವ ಗುಡ್ಡ ಅಂತಲೂ ಕರೆಯಲ್ಪಡ್ತದೆ. ಒಲಿವ ಬೀಜದಲ್ಲಿ ಎಣ್ಣೆ ತೆಗೀತಾರೆ. ಅದರಿಂದಾಗಿ ಆ ಗುಡ್ಡಕ್ಕೆ ಎಣ್ಣೆ ಗಾಣ, ಗೆತ್ಸೆಮನೆ ಅಂದರೆ ಎಣ್ಣೆ ಗಾಣ ಅಂತ ಅರ್ಥ. ನಿಜ ಹೇಳಬೇಕಾದ್ರೆ ನಮ್ಮ ಏಸಪ್ಪ ಅಲ್ಲಿ ಗಾಣದಲ್ಲಿ ಹಾಕಲ್ಪಟ್ಟ ಹಾಗೆ, ಗಾಣ ತಮ್ಮೆಲ್ರಿಗೂ ಗೊತ್ತು, ಬೀಜವನ್ನು ಹರಳು ಬೀಜ ಅಥವಾ ಶೇಂಗಾ ಕಡಲೆ ಬೀಜವನ್ನು ಅದರಲ್ಲಿ ಹಾಕಿ, ಗಾಣದಲ್ಲಿ ಹಾಕಿ ಅದನ್ನು ಹಿಂಡಿದಾಗ ಅದರೊಳಗಿಂದ ಎಣ್ಣೆ ಬರ್ತದೆ. ನಿಜವಾಗ್ಲೂ ಗೆತ್ಸೆಮನೆ ತೋಟದಲ್ಲಿ ನಮ್ಮ ಏಸಪ್ಪ ಎಣ್ಣೆ ಗಾಣಕ್ಕೆ ಹಾಕಲ್ಪಟ್ಟಷ್ಟು ಒಂದು ಸಂಕಟಕ್ಕೆ ಒಳಗಾದ. ಎಣ್ಣೆ ಗಾಣಕ್ಕೆ ಹಾಕ್ಬಿಟ್ರೆ ಆ ಬೀಜ ಹೆಂಗೆ ನುಜ್ಜುಗುಜ್ಜಾಗುತ್ತೋ, ಎಷ್ಟು ಅದು ಹಿಂಡಲ್ಪಡ್ತದೋ, ಅದೇ ರೀತಿ ಯೇಸುವಿನ ಹೃದಯ ಹಿಂಡಲ್ಪಟ್ಟಂತಹ ಒಂದು ಸ್ಥಳ ಗೆತ್ಸೆಮನೆ ತೋಟ. ಗೆತ್ಸೆಮನೆಯಲ್ಲಿ ಯೇಸು ಅನುಭವಿಸಿದ ವೇದನೆ, ಸಂಕಟ ಅದು ಹೇಳುತ್ತೆ ಇರೋದು. ಇವತ್ತು ನಿಮಗೂ ನನಗೂ ವೇದನೆ, ಸಂಕಟದಿಂದ, ದುಃಖದಿಂದ ಒಂದು ಬಿಡುಗಡೆ ಇದೆ ಅಂತ ಹೇಳಿದ್ರೆ ನಮ್ಮೆಲ್ಲ ಸಂಕಟವನ್ನು ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಅನುಭವಿಸಿ ತೀರಿಸಿದ್ದಾರೆ. ಅಲ್ಲಿ ವಾಕ್ಯ ಏನು ಹೇಳ್ತದೆ? ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ನೋಡಿ 32ನೇ ವಚನ ಏನು ಹೇಳ್ತದೆ? 32ನೇ ವಚನದ ಕೊನೆಯ ಭಾಗ, ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಬೆಚ್ಚಿ ಬೆರಗಾಗಿ ಬೆಚ್ಚಿ ಬೆರಗಾಗಿ. ಬೆಚ್ಚುವುದು ಯಾವಾಗ? ಬೆಚ್ಚುವುದು ಮುಂದೆ ಅಪಾಯ ಎದುರಾದಾಗ ಬೆಚ್ಚಿಬಿಡ್ತಾರೆ. ಮಕ್ಕಳು ಏನಾದರೂ ಹಗಲೊತ್ತಿನಲ್ಲಿ ಯಾವುದಾದ್ರೂ ಘಟನೆಯಲ್ಲಿ ಹೆದರ್ಕೊಂಡ್ರೆ ರಾತ್ರಿಯಲ್ಲೂ ಬೆಚ್ಚುತ್ತಾರೆ. ಇಲ್ಲಿ ಬೆಚ್ಚಿ ಬೆರಗಾದನು ಅಂತ ಹೇಳುವಾಗ ಯೇಸುವಿನ ಮುಂದೆ ಇದ್ದಂತಹ ಆ ಕಷ್ಟ, ಸಂಕಟ ಎಷ್ಟು ಅಂತ ನಾನು ಆಲೋಚನೆ ಮಾಡಬೇಕು. ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ದೇವರಾಗಿದ್ದರು, ಅದರಿಂದಾಗೆ ಏನು ಕಷ್ಟ ಗೊತ್ತಾಗಲಿಲ್ಲ, ಶಿಲುಬೆಯ ಮರಣ ಎಲ್ಲ ಈಸಿಯಾಗಿ ಅನುಭವಿಸ್ಬಿಟ್ಟು ಬಂದುಬಿಟ್ರು, ನಾವು ಅನುಭವಿಸ್ಲಿಕ್ಕಾಗುತ್ತಾ ಅಂತ ಹೇಳಿ. ಸೊ ಇದೆಲ್ಲ ದುರುಪದೇಶ ರೀ, ನೀವು ನಂಬಕ್ಕೆ ಹೋಗ್ಬೇಡ್ರಿ. ಯೇಸು ಸ್ವಾಮಿ 100% ದೇವರಾಗಿದ್ದರು. ಈ ಲೋಕಕ್ಕೆ ಬಂದಾಗ 100ಕ್ಕೆ 100 ಮನುಷ್ಯನಾಗಿ ಬಂದರು. ನಾವು ಅನುಭವಿಸ್ತಕ್ಕಂಥ ವೇದನೆ, ಸಂಕಟಗಳನ್ನ ಅನುಭವಿಸಿದರು. ಯೇಸು ಸ್ವಾಮಿ ನೋವು, ಸಂಕಟ ಅನುಭವಿಸಲಿಲ್ಲ ಅಂದರೆ ನಮ್ಮ ನೋವು, ಸಂಕಟಗಳನ್ನು ಹೊತ್ತುಕೊಂಡನು ಅಂತ ಹೇಳಿ ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯ? ನಮಗೆ ಹೆಂಗೆ ನೋವಿದೆಯೋ ಅದೇ ರೀತಿ ಯೇಸು ಸ್ವಾಮಿಗೆ ನೋವು. ನಮಗೆ ಹೇಗೆ ಹಸಿವಿದೆಯೋ ಹಾಗೆ ಯೇಸು ಸ್ವಾಮಿಗೆ ಹಸಿವಿತ್ತು. ಪಾಪ ಒಂದನ್ನು ಬಿಟ್ಟು ಮಿಕ್ಕಿದ ಎಲ್ಲದರಲ್ಲಿ ನಮ್ಮ ಹಾಗೆ ಆತನ ಇದ್ದನು ಅಂತ ಹೇಳಿ ವಾಕ್ಯ ಹೇಳ್ತದೆ. ಪಾಪ ಮಾತ್ರ ಮಾಡಲಿಲ್ಲ, ಮಿಕ್ಕಿದ ಎಲ್ಲದರಲ್ಲಿ ನಮ್ಮ ಹಾಗೆ ನೋವು, ನಮ್ಮ ಹಾಗೆ ಕಷ್ಟ, ನಮ್ಮ ಹಾಗೆ ಸಂಕಟ, ವ್ಯಥೆ ಎಲ್ಲವೂ ಸಹ ಇತ್ತು. ಇಲ್ಲಿ ಬೆಚ್ಚಿ ಬೆರಗಾದ, ಯಾಕೆ ತನ್ನ ಮುಂದೆ ಇರುವಂತಹ ಆ ಒಂದು ಅಪಾಯ, ಕೇಡು, ಸಂಕಟ, ನೋವು ಅದು ತನ್ನ ಸಾಮರ್ಥ್ಯಕ್ಕೆ ಮೀರಿತ್ತು. ಒಬ್ಬ ಮನುಷ್ಯನಾಗಿ ಅದನ್ನು ಸಹಿಸಲಿಕ್ಕೆ ಅಸಾಧ್ಯವಾದಂಥಷ್ಟು ಹೊರೆ ಮುಂದೆ ಇತ್ತು. ಇಡೀ ಲೋಕದ ಎಲ್ಲರ ಅಪರಾಧಕ್ಕೆ ಆಗಬೇಕಾದ ಶಿಕ್ಷೆ ಒಬ್ಬ ವ್ಯಕ್ತಿ ಮೇಲೆ ಬಂದರೆ ಅದು ಹೇಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ಒಬ್ಬನೇ ತಾನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸೋಕ್ಕೆ ಕಷ್ಟಪಟ್ಕೊಂಡು ತಪ್ಪಿಸ್ಕೊಂಡು ತಿರುಗಾಡ್ತಾನೆ. ಅವನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸೋದೇ ಕಷ್ಟ. ಇಡೀ ಲೋಕದ ಎಲ್ಲರ ಅಪರಾಧಕ್ಕೆ ತಾನು ಶಿಕ್ಷೆ ಅನುಭವಿಸ್ಬೇಕು ಅನ್ನೋದಾದರೆ ಇದು ಎಂತಹ ಒಂದು ವೇದನೆ ಇರ್ಬೋದು, ನೀವು ಯೋಚನೆ ಮಾಡಿ ನೋಡ್ರಿ. ಎಲ್ಲರ ಪಾಪದ ಶಿಕ್ಷೆ ಒಬ್ಬ ವ್ಯಕ್ತಿ ಮೇಲೆ ಬರುತ್ತೆ ಅನ್ನೋದಾದರೆ, ನಾವು ಯೆಶಾಯ 53ನೇ ಅಧ್ಯಾಯದಲ್ಲಿ, ಯೆಶಾಯ 53ನೇ ಅಧ್ಯಾಯ 5ನೇ ವಚನವನ್ನು ಓದಿ. 53:5. ಯೆಶಾಯ 53:5. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಯೇಸುವಿಗೆ ಗಾಯವಾಯಿತು. ಯೇಸುವಿನ ಕುರಿತಾಗಿ ಸುಮಾರು 740 ವರ್ಷಗಳ ಹಿಂದೆ ಯೆಶಾಯ ಎಂಬ ಪ್ರವಾದಿ ಯೇಸುವಿನ ಬಗ್ಗೆ ಹೇಳ್ತಾ ಇದ್ದಾನೆ. ಯೇಸು ಏನು ಮಾಡಲಿಕ್ಕಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಹುಟ್ಟುವುದಕ್ಕೆ 740 ವರ್ಷಗಳ ಹಿಂದೆ ಏನು ಹೇಳ್ತಾ ಇದ್ದಾನೆ? ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು.
ಆತನ ಬಾಸುಂಡೆಗಳಿಂದ ಸಾಕು, ಆಮೇಲೆ ಓದೋಣ. ನಮ್ಮ ನಿಮಿತ್ತವಾಗಿ ನಾವು ಮಾಡಿದ ಅಪರಾಧಕ್ಕೆ ಯೇಸು ಪೆಟ್ಟು ತಿಂದನು. ನಾವು ಮಾಡಿದ ಅಪರಾಧಕ್ಕೆ ಯೇಸು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡಲಿಕ್ಕಾಗಿ ನಾವು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಆಗದೆ ನಮಗೆ ಸುಕ್ಷೇಮ ಉಂಟಾಗುವಂತೆ ನಮ್ಮ ಅಪರಾಧಕ್ಕೆ ಆತನು ಶಿಕ್ಷೆಯನ್ನು ಅನುಭವಿಸಿದನು. ಮುಂದೆ ಯೇಸುವಿಗೆ ಮುಂದೆ ಆಗುವ ಶಿಲುಬೆಯ ಶಿಕ್ಷೆ ಅದು ಯೇಸುವಿಗೆ ಆದ ಶಿಕ್ಷೆ ಅಲ್ಲ. ಅಂದಿನ ಪೊಂತ್ಯದ ಪಿಲಾತ ಎಂಬ ಜಡ್ಜ್, ನ್ಯಾಯಾಧೀಶನು ಏನು ಹೇಳ್ತಾನೆ, ಈ ವ್ಯಕ್ತಿಯಲ್ಲಿ ಯಾವ ತಪ್ಪನ್ನು ಕಂಡಿಲ್ಲ ಅಂತ ಹೇಳ್ತಾನೆ. ಮತ್ತೆ ಯಾಕೆ ಶಿಕ್ಷೆ? ಅಪರಾಧ ಇಲ್ ಮೇಲೆ ಯಾಕೆ ಶಿಕ್ಷೆ? ಜನರೆಲ್ಲರ ಒತ್ತಡ. ಅದಕ್ಕೆ ಪಾಪ ಆ ಪಿಲಾತನು ಹೋಗಿ ತನ್ನ ಕೈ ತೊಳ್ಕೊಳ್ತಾನೆ, ಈ ದೋಷ ಫಲ ನನ್ನ ಮೇಲೆ ಬರ್ದಿರಲಿ ಅಂತ ಹೇಳಿ. ಮತ್ತು ಆ ಯಹೂದ್ಯರು ಹೇಳ್ತಾರೆ, ಇದು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬರಲಿ ಅಂತ ಹೇಳ್ಕೊಳ್ತಾರೆ. ಈಗ ಆವತ್ತು ಕೋರ್ಟ್ಗೆ ಇದ್ದ ನ್ಯಾಯಾಧೀಶನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಈ ವ್ಯಕ್ತಿ ಯಾವ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ. ಆದರೂ ಯೇಸು ಸ್ವಾಮಿಗೆ ಶಿಕ್ಷೆ ವಿಧಿಸಲಾಯಿತು. ಸತ್ಯವೇದ ಹೇಳ್ತದೆ, ನಮ್ಮ ಅಪರಾಧಗಳ ಶಿಕ್ಷೆ ಆತನ ಮೇಲೆ ಬಂತು ಅಂತ ಹೇಳಿ. ನಾವು ತಪ್ಪು ಮಾಡಿದ್ವಿ, ನಮ್ಮ ಶಿಕ್ಷೆಯನ್ನು ತಂದೆ ತನ್ನ ಮಗನ ಮೇಲೆ ಹೊರಿಸಿ ಅದನ್ನು ತೀರಿಸಿದನು. ಉಪ್ಪು ತಿಂದವನು ನೀರು ಕುಡಿಬೇಕು ಅಂತ ಹೇಳ್ತಾರೆ. ಅಂದರೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಮನುಷ್ಯನು ಮಾಡಿದ ಪ್ರತಿಯೊಂದು ಅಪರಾಧಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಇದು ನ್ಯಾಯ, ಇದು ನೀತಿ. ಅಂದರೆ ನಮ್ಮ ಕೋರ್ಟ್ ಸಹ ದೇವರು ಹೇಗೆ ಏರ್ಪಡಿಸಿದನೋ ಅದೇ ಮಾಡೆಲ್ನಲ್ಲಿ ಕೋರ್ಟನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ಮನುಷ್ಯನು ಮಾಡಿದ ಒಂದೊಂದು ತಪ್ಪಿಗೆ ಅವನಿಗೆ ಆದಂಥ ಶಿಕ್ಷೆ ಇದೆ. ಇಲ್ಲಿ ತಪ್ಪಿಸ್ಕೋಬೋದು, ಆದರೆ ದೇವರ ನ್ಯಾಯ ತೀರ್ಪಿನಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವರ ನ್ಯಾಯ ತೀರ್ಪಿನಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಿ ಕಳ್ಳಾಟ ಆಡಿಕೊಂಡು ನಿಜವನ್ನು ಸುಳ್ಳಾಗಿ ಮಾಡ್ಕೊಂಡು ತಿರುಗಾಡ್ಬೋದು, ಆದರೆ ದೇವ್ರ ಮುಂದೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮೆಲ್ಲರ ಅಪರಾಧಕ್ಕೆ ಶಿಕ್ಷೆ ಆಗಬೇಕಾಗಿತ್ತು, ಆದರೆ ಅದು ಯೇಸುವಿನ ಮೇಲೆ ವಹಿಸಿದಾಗ ಇಡೀ ಲೋಕದ ಎಲ್ಲರ ಅಪರಾಧಗಳ ಶಿಕ್ಷೆ ತನ್ನೊಬ್ಬನ ಮೇಲೆ ಬರುವಾಗ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಮನುಷ್ಯನಾಗಿ, ಅದು ಬಹಳ ಸಂಕಟ, ಬಹಳ ವೇದನೆಯ ಕಾರ್ಯ ಆಗಿತ್ತು. ಅದಕ್ಕೆ 33ನೇ ವಚನ ಹೇಳ್ತದೆ, ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು. ಹಲ್ಲೆಲೂಯ. ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು. ಅದನ್ನು ಮತ್ತಾಯನ ಸುವಾರ್ತೆಯಲ್ಲಿ ಈ ರೀತಿಯಾಗಿದೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 37ನೇ ವಚನ, ದುಃಖಪಟ್ಟು ಮನಗುಂದಿದವನಾದನು. ಮನಸ್ಸಿನಲ್ಲಿ ಬಹಳ ನೋವು, ಸಂಕಟ. ಅದನ್ನು ಯೇಸು ಸ್ವಾಮಿ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದ 34ನೇ ವಚನದಲ್ಲಿ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಎಷ್ಟು ದುಃಖ ಅಂದರೆ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಅಷ್ಟೊಂದು ಸಂಕಟ, ಅಷ್ಟು ಆ ಮುಂದೆ ಇರುವ ಆ ಕೇಡನ್ನು, ಎಲ್ಲರ ಶಿಕ್ಷೆ ತನ್ನ ಮೇಲೆ ಬರುವಾಗ ಆ ಸಂಕಟ, ಆ ವೇದನೆ ಎಷ್ಟಿದೆ ಅಂದರೆ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಅದನ್ನು ಲೂಕನು ರೆಕಾರ್ಡ್ ಮಾಡುವಾಗ, ಲೂಕನ ಒಂದು ಸುವಾರ್ತೆಯಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ ನೋಡಿ. 44ನೇ ವಚನ ಓದಿ. 22:44. ಲೂಕ 22:44. ಆತನು ಮನೋವ್ಯಥೆ, ಮನಸ್ಸಿನ ವ್ಯಥೆ, ಮನಸ್ಸಿನಲ್ಲಿರುವಂಥ ನೋವು, ಸಂಕಟ, ಬಹಳ ಸಂಕಟದೊಂದಿಗೆ ದೇವರ ಸಮ್ಮುಖದಲ್ಲಿ ಕಾಣಿಸ್ಕೊಳ್ತಾನೆ. ತಂದೆ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಲಿ. 42ನೇ ವಚನ, ತಂದೆಯೇ 22:42. ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಅಂದರೆ ಈ ಕಷ್ಟ ನನ್ನಿಂದ ತೊಲಗಲಿ. ಯಾಕಂದರೆ ಮನುಷ್ಯರಾಗಿ ಸಹಜವಾಗಿ ನಮಗೆ ಈ ಕಷ್ಟದಿಂದ ತಪ್ಪಿಸ್ಕೊಳ್ಬೇಕು ಅಂತಲೇ ಆಲೋಚನೆ ಆಗ್ತದೆ. ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಿರೋದ್ರಿಂದ ಆ ಕಷ್ಟವನ್ನು ಸಹಿಸಲಿಕ್ಕಾಗದೆ, ಅಯ್ಯೋ ನನ್ನ ಕೈಲಾಗಲ್ಲ ಡ್ಯಾಡಿ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಲಿ.
ಆಮೇಲೆ ಆದರೂ ಹೇಗೂ ನನ್ನ ಹೇಗೂ ಚಿತ್ತವಲ್ಲ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ನಿನ್ನ ಚಿತ್ತದಂತೆಯೇ ಆಗಲಿ. ಆದರೂ ನನ್ನ ತಂದೆಯ ಚಿತ್ತದ ಮೇರೆಗೆ ನನಗೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಮನುಷ್ಯನಾಗಿ ಈ ಲೋಕದಲ್ಲಿ ಬಂದಿರೋದ್ರಿಂದ ಇದು ಕಷ್ಟ. ಆದರೂ ಎಲ್ಲರನ್ನ ರಕ್ಷಿಸಲಿಕ್ಕೆ ಇದು ಆಗಲೇಬೇಕು ಅನ್ನೋದಾದರೆ ನಾನು ರೆಡಿ. ನೋಡಿ, ನಿಮ್ಮನ್ನು ನನ್ನನ್ನು ರಕ್ಷಿಸಲಿಕ್ಕೆ, ಬಿಡಿಸಲಿಕ್ಕೆ, ಅಪರಾಧದಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ ಆ ಶಿಲುಬೆ ಮರಣವನ್ನು ಯೇಸು ಅಂಗೀಕಾರ ಮಾಡಿಕೊಂಡ್ರು. ಅಷ್ಟು ಸುಲಭ ಅಲ್ಲ. ಅದನ್ನು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭವಾಗಿರಲಿಲ್ಲ. ಈಸಿಯಾಗಿ ಹೋದರೂ ಶಿಲುಬೆಗೆ ಹಾಕ್ಸ್ಕೊಂಡ್ರು ಬಂದರು ಅಲ್ಲ. ಅದು ಬಹಳ ಒಂದು ವೇದನೆ ತರುವಂತಹ ಒಂದು ಸಂಗತಿ, ತುಂಬ ಭಯ ಹುಟ್ಟಿಸುವಂಥ ಸಂಗತಿ. ಆ ಚಡಿಯೇಟು, ಆ ಶಿಲುಬೆಯ ಮೊಳೆಗಳ ಜಡಿತ, ಮುಳ್ಳಿನ ಕಿರೀಟ, ಇದೆಲ್ಲ ಭಾಳ ಸಂಕಟ. ಅಂತಿಂತ ನಾವು ಒಂದು ಮುಳ್ಳು ಚುಚ್ಚಿಬಿಟ್ರೆ ನಾವು ಎಷ್ಟು ವೇದನೆ ಪಡ್ತೀವಿ. ಆ ಮುಳ್ಳು ತೆಗೆಯೋವರೆಗೆ ಎಷ್ಟು ನಮಗೆ ವೇದನೆ ಇದೆ. ಒಂದು ಸಣ್ಣ ಪಿನ್ ಚುಚ್ಚಿಬಿಟ್ರೆ ಕಷ್ಟ. ಅಂಥದ್ರಲ್ಲಿ ಇಂಥ ವೇದನೆ ಸಹಿಸುವುದು ಒಬ್ಬ ಮನುಷ್ಯನಾಗಿ ಬಹಳ ಕಷ್ಟ. ಯೇಸುವಿಗೆ ಅದು ಬಹಳ ಕಷ್ಟನೇ ಅನಿಸ್ತು. ಆದರೂ ನಿಮ್ಮನ್ನು ನೆನಪು ಮಾಡ್ಕೊಳ್ತಾನೆ. ನನ್ನ ಜನರನ್ನೆಲ್ಲ ರಕ್ಷಿಸಲಿಕ್ಕೆ, ಇವರಿಗೆಲ್ಲ ಬಿಡುಗಡೆ ಉಂಟಾಗಲಿಕ್ಕೆ ಇದೇ ಮಾರ್ಗ ಅನ್ನೋದಾದರೆ, ನಿನ್ನ ಚಿತ್ತ ಇದೇ ಅನ್ನೋದಾದರೆ ನಿನ್ನ ಚಿತ್ತದಂತೆಯೇ ಆಗಲಿ. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಅಷ್ಟೊಂದು ವೇದನೆ, ಅಷ್ಟೊಂದು ದುಃಖ, ಅಷ್ಟೊಂದು ಸಂಕಟ ಎಲ್ಲವನ್ನು ಅನುಭವಿಸಿದ್ದಾರೆ. ಥ್ಯಾಂಕ್ ಯು. ಇವತ್ತು ಒಂದು ವೇಳೆ ನೀವೇನಾದರೂ ಯಾವುದಾದ್ರು ವಿಷಯದಲ್ಲಿ ನೀವು ಸಂಕಟ ದುಃಖ ಪಡ್ತಾ ಇದ್ದೀರಿ, ನೀವು ದುಃಖ ಪಡಬೇಡ್ರಿ. ನಿಮ್ಮೆಲ್ಲ ದುಃಖವನ್ನು ಆತನು ಹೊತ್ಕೊಂಡಿದ್ದಾನೆ. ನೀವು ನಾನು ಚೆನ್ನಾಗಿರಬೇಕು ಅಂತ ಹೇಳಿ ಆತನು ಎಲ್ಲ ಶಿಕ್ಷೆಯನ್ನು ತನ್ನ ಮೇಲೆ ವಹಿಸ್ಕೊಳ್ಳಿಕ್ಕೆ ಮನಸ್ಸು ಮಾಡಿದನು. ಹಲ್ಲೆಲೂಯಾ. ಯೇಸು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ದೇವರ ಬಲ ಪಡ್ಕೊಂಡು, ದೇವದೂತನ ಪ್ರೋತ್ಸಾಹ ಪಡ್ಕೊಂಡು, ಹಲ್ಲೆಲೂಯಾ, ಶಿಲುಬೆಯನ್ನು ರಿಸೀವ್ ಮಾಡಲಿಕ್ಕೆ ರೆಡಿ ಆಗ್ಬಿಟ್ನು. ಯಾಕಂದರೆ ನಿಮ್ಮನ್ನು ನನ್ನನ್ನು ದಂಡನೆಯಿಂದ ತಪ್ಪಿಸ್ಬೇಕಾದ್ರೆ ಅದೊಂದೇ ಮಾರ್ಗ. ನೀವು ಮತ್ತಾಯನ ಸುವಾರ್ತೆಗೆ ಬನ್ನಿ, 46ನೇ ವಚನವನ್ನು ಓದಿ. 26:46. ಮತ್ತಾಯ 26:46. ಏಳಿರಿ ಹೋಗೋಣ, ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. ಏಳಿರಿ ಹೋಗೋಣ, ನನ್ನನ್ನು ಹಿಡ್ಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ. ಈಗ ಯೇಸು ನಮಗಾಗಿ ಕಷ್ಟ ಅನುಭವಿಸ್ಲಿಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾನೆ. ಎಸ್ ಡಿಸೈಡೆಡ್, ನಮ್ಮ ವಿಷಯವಾಗಿ ನಮಗಾಗಿ ಎಲ್ಲ ಕಷ್ಟಗಳನ್ನು ಅನುಭವಿಸ್ಲಿಕ್ಕೆ ಯೇಸು ಸ್ವಾಮಿ ಈಗ ಸಿದ್ಧ ಆಗಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗಾಗಿ, ನಿಮ್ಮನ್ನು ಪಾಪದಿಂದ, ಶಾಪದಿಂದ ಬಿಡಿಸ್ಲಿಕ್ಕಾಗಿ, ನಿಮ್ಮನ್ನು ನೋವು ಸಂಕಟಗಳಿಂದ ಬಿಡಿಸ್ಲಿಕ್ಕಾಗಿ, ಶಾಪದ ಎಲ್ಲ ಹೊರೆಯಿಂದ ನಿಮ್ಮನ್ನು ಬಿಡಿಸ್ಲಿಕ್ಕಾಗಿ, ಏನೇ ಕಷ್ಟ ಆದರೂ, ಏನೇ ನೋವಾದರೂ ನಾನು ಅನುಭವಿಸ್ಕೊಳ್ತೀನಿ. ನನ್ನ ಮಕ್ಕಳು ಬಿಡುಗಡೆ ಆಗಬೇಕು, ನನ್ನ ಮಕ್ಕಳಿಗೆ ಚೆನ್ನಾಗಿರಬೇಕು ಅಂತ ಹೇಳಿ ಯೇಸುವಿನ ಮನಸ್ಸು ಸಿದ್ಧ ಆಗಿಬಿಟ್ಟಿದೆ. ಅದನ್ನೇ ನಾವು ಮಾರ್ಕನ ಸುವಾರ್ತೆಯಲ್ಲೂ ಸಹ ನೋಡ್ತೇವೆ. ಮಾರ್ಕನ ಸುವಾರ್ತೆಯಲ್ಲಿ 42ನೇ ವಚನ. ಮಾರ್ಕ 14:42. 14:42. ಸಾಕು, ಆ ಗಳಿಗೆ ಬಂತು, ಇಗೋ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ ಹೋಗೋಣ, ಏಳಿರಿ, ನಾವು ಹೋಗೋಣ. ಇಟ್ಸ್ ಟೈಮ್ ಅಪ್. ಸಮಯ ಬಂತು. ಏನಕ್ಕೆ ಸಮಯ ಬಂತು? ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ. ನನ್ನನ್ನು ಹಿಡ್ಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ನೋಡಿ, ಇಷ್ಟು ಕ್ರೂರವಾದಂತಹ ಶಿಲುಬೆ ಮರಣಕ್ಕೆ ಯೇಸು ಸ್ವಾಮಿ ಕೈ ಒಡ್ತಾ ಇದ್ದಾರೆ. ಯೇಸು ಸ್ವಾಮಿ ತನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಈಸಿಯಾಗಿರಲಿಲ್ಲ. ಬಹಳ ಸಂಕಟ, ಮನೋವ್ಯಥೆ, ಬಹಳ ದುಃಖ. ಅದನ್ನು ನೆನೆಸ್ಕೊಳ್ಳುವಾಗಲೇ ಭಯ ಉಂಟಾಯಿತು. ಬೆಚ್ಚಿ ಬೆರಗಾಗುವಷ್ಟಿತ್ತು. ನಮ್ಮೆಲ್ಲರ ಮೇಲೆ ಬರಬೇಕಾದ ದಂಡನೆ. ಆದರೆ ಈಗ ಯೇಸು ರೆಡಿಯಾಗಿಬಿಟ್ಟಿದ್ದಾರೆ. ನನ್ನ ಎಲ್ಲ ಅಪರಾಧಗಳ ಶಿಕ್ಷೆಯನ್ನು ತಾನು ವಹಿಸಿಕೊಳ್ಳುವುದಕ್ಕೆ,
ತಾನು ಚಡಿಗಳಿಂದ ಹೊಡೆಸಿಕೊಳ್ಳುವುದಕ್ಕೆ, ಮುಳ್ಳಿನ ಕಿರೀಟ ಹಾಕಿಸಿಕೊಳ್ಳುವುದಕ್ಕೆ, ಮೊಳೆಗಳಿಂದ ಜಡಿಸಿಕೊಳ್ಳುವುದಕ್ಕೆ, ಶಿಲುಬೆಯಲ್ಲಿ ತೂಗ ಹಾಕಲ್ಪಡಲಿಕ್ಕೆ, ಪ್ರಾಣವನ್ನು ಕೊಡಲಿಕ್ಕೆ ಕೂಡ ಯೇಸು ಸ್ವಾಮಿ ರೆಡಿ ಆಗಿಬಿಟ್ಟಿದ್ದಾರೆ. ಈಗ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಯಾವುದನ್ನು ಹೊಂದ್ಕೊಳ್ಬೇಕು, ಯಾವ ಆಶೀರ್ವಾದವನ್ನು ಪಡ್ಕೊಳ್ಬೇಕು, ಆ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುವಂತೆ, ನಿಮ್ಮ ಮೇಲಿರುವಂಥ ಎಲ್ಲ ಪಾಪ ಶಾಪದ ಹೊರೆಯನ್ನು ತೆಗೆದುಹಾಕಿ ನೀವು ಪೂರ್ಣ ಆಶೀರ್ವಾದ ಪೂರ್ಣರಾಗುವಂತೆ ಯೇಸು ಸ್ವಾಮಿ ನಿಮ್ಮ ಮೇಲೆ ಬರಬೇಕಾದ ಎಲ್ಲ ದಂಡನೆಯನ್ನು ಹೊತ್ಕೊಳ್ಳಿಕ್ಕೆ ಯೇಸು ಸ್ವಾಮಿ ರೆಡಿ. ಹಲ್ಲೆಲೂಯ. ನೀವು ಯಾವ ಇಕ್ಕಟ್ಟಿನಲ್ಲಿದ್ದೀರಿ, ಯಾವ ಕಷ್ಟದಲ್ಲಿದ್ದೀರಿ, ನಿಮ್ಮನ್ನು ಬಿಡಿಸಲಿಕ್ಕೆ, ಯಾವ ಕಷ್ಟವನ್ನು ಹೊಂದಲಿಕ್ಕೆ ಯೇಸು ಸ್ವಾಮಿ ರೆಡಿ ಆಗಿಬಿಟ್ಟಿದ್ದಾರೆ. ಹೇಗಾದರೂ ನನ್ನ ಮಕ್ಕಳು ಬಿಡುಗಡೆ ಆಗಬೇಕು, ಪಾಪದಿಂದ ಬಿಡುಗಡೆ ಆಗಬೇಕು, ಶಾಪದಿಂದ ಬಿಡುಗಡೆ ಆಗಬೇಕು, ನೋವಿನ ಸಂಕಟದಿಂದ ಬಿಡುಗಡೆ ಆಗಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಯಾವಾಗಲೂ ಒಂದು ಸ್ಟೋರಿಯನ್ನು ಹೇಳ್ತೇನೆ ಈ ಸಂಭವವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ. ನೋಡಿ, ಒಂದು ಊರಲ್ಲಿ ಒಬ್ಬ ತುಂಬ ಸಾಲ ಮಾಡಿಬಿಟ್ಟಿದ್ದ. ಸಾಲ ಕೊಟ್ಟವರು ಅವನ ಮನೆ ಮುಂದೆ ದಿನ ಬಂದು ಅವ್ರನ್ನ ಪೀಡಿಸ್ತಾಯಿದ್ರು. ಅದರಿಂದಾಗಿ ಅವನು ರಾತ್ರಿ 10-11 ಗಂಟೆ ಮೇಲೆ ಮನೆಗೆ ಬರೋದು, ಎಲ್ಲ ಮಲಗಿದ ಮೇಲೆ. ಬೆಳಗ್ಗೆ 4 ಗಂಟೆಗೆ ಮನೆ ಖಾಲಿ ಮಾಡಿ ಹೊರಟೋಗ್ಬಿಡೋದು. ಯಾಕಂದರೆ ಸಾಲ ಕೊಟ್ಟವ್ರು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ದಿನ ಹೀಗೆ ಆಗ್ತಾಯಿತ್ತು. ಅವ್ರ ತಂದೆ ನೋಡಿದ್ರು, ಅಯ್ಯೋ ನನ್ನ ಮಗನು ಇಷ್ಟೊಂದು ಸಾಲದಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ತಾನಲ್ಲ ಅಂತ ಹೇಳಿ ಎಲ್ಲೆಲ್ಲೋ ದುಡ್ಡು ಅಡ್ಜಸ್ಟ್ ಮಾಡಿ ಏನೇನೋ ಪ್ರಯಾಸಪಟ್ಟು, ಯಾಕಂದರೆ ಮಗನ ಮೇಲಿನ ಪ್ರೀತಿ, ಮಗನಿಗೆ ಕಷ್ಟ ಆಗಬಾರ್ದು, ಮಗನು ಆರಾಮಾಗಿರಬೇಕು ಅಂತ ಹೇಳಿ ಹಣ ಸಂಗ್ರಹ ಮಾಡಿ ಅದನ್ನು ತಗೊಂಡೋಗಿ ಸಾಲ ಕೊಟ್ಟರಲ್ಲ ಅವ್ರಿಗೆಲ್ಲ ಕೊಟ್ಟು, ತಗೊಳ್ಳಿಯಪ್ಪ ನನ್ನ ಮಗನ ಮೇಲಿನ ಸಾಲ ನೀವು ವಜಾ ಮಾಡಿರಿ ಅಂತ ಹೇಳಿ ವಜಾ ಮಾಡಿಸ್ಬಿಟ್ಟ. ಅವನ ಸಾಲ ಎಲ್ಲ ತೀರ್ತು. ಈಗ ಅವನು ರಾತ್ರಿಲಿ ಓಡಾಡಬೇಕಾಗಿಲ್ಲ, ತಡರಾತ್ರಿ ಬಂದು ಮಲಗಬೇಕಾಗಿಲ್ಲ, ಮುಂಜಾನೆ ಬೇಗ ಎದ್ದು ಓಡಿ ಹೋಗಬೇಕಾಗಿಲ್ಲ. ಈಗ ಆರಾಮಾಗಿ ಹಗಲೊತ್ತಿನಲ್ಲಿ ಓಡಾಡ್ಬೋದು. ಯಾಕಂದರೆ ಇವನು ಸಾಲ ತೀರಿದೆ. ಇವನೇನು ತೀರಿಸಿಲ್ಲ, ಆದರೆ ಅಪ್ಪ ತೀರಿಸಿದ್ದಾರೆ. ಪ್ರಿಯರೇ, ಅದೇ ರೀತಿ ನಮ್ಮ ಜೀವಿತದ ಎಲ್ಲ ಅಪರಾಧಗಳು, ನಾವು ಮಾಡಿದ ಪಾಪದ ಕೃತ್ಯಗಳು ಎಲ್ಲಕ್ಕೂ ದಂಡನೆ ನಮ್ಮ ಮೇಲೆ ಬರಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ಗಟ್ಟಿ ಮನಸ್ಸು ಮಾಡಿಬಿಟ್ಟಿದ್ದಾರೆ, ನಾನು ಅದನ್ನು ಹೊತ್ಕೊಳ್ತೀನಿ, ಹೇಗಾದರೂ ನನ್ನ ಮಕ್ಕಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ನಾನು ಶಿಲುಬೆಯಲ್ಲಿ ಜಡಿಸ್ಕೊಳ್ತೀನಿ, ಹೇಗಾದರೂ ನನ್ನ ಮಕ್ಕಳನ್ನ ಬಿಡುಗಡೆ ಮಾಡಬೇಕು. ನನ್ನ ಕೈಗಳಿಗೆ ಮೊಳೆ ಹೊಡೆದ್ರೂ ಪರವಾಗಿಲ್ಲ, ತಲೆಗೆ ಮುಳ್ಳಿನ ಕಿರೀಟ ಹಾಕಿದ್ರೂ ಪರವಾಗಿಲ್ಲ, ಎದೆಗೆ ತಿವಿದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಮಕ್ಕಳು ಸುರಕ್ಷಿತವಾಗಿರಬೇಕು. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳು ಟೆನ್ಷನ್ ಇಲ್ಲದೆ ಇರಬೇಕು, ಸಂತೋಷವಾಗಿರಬೇಕು ಅಂತ ಹೇಳಿ. ಹಲ್ಲೆಲೂಯ. ಶಿಲುಬೆ ಮರಣ ಯೇಸು ಸ್ವಾಮಿಗೆ ಈಸಿಯಾಗಿರಲಿಲ್ಲ. ಅದು ಬಹಳ ಕಷ್ಟ, ಸಂಕಟ, ನೋವು ಕೊಡುವಂಥದ್ದಾಗಿತ್ತು. ಆದರೂ ನಿಮ್ಮ ಸಲುವಾಗಿ, ನನ್ನ ಸಲುವಾಗಿ ಯೇಸು ಗಟ್ಟಿ ಮನಸ್ಸು ಮಾಡಿಬಿಟ್ಟಿದ್ದಾರೆ. ನಾನು ಕಷ್ಟಪಡಲಿಕ್ಕೆ ರೆಡಿ, ನಾನು ವೇದನೆ ಅನುಭವಿಸ್ಲಿಕ್ಕೆ ರೆಡಿ ಅಂತ ಹೇಳಿ. ಜಸ್ಟ್ ನೆನಪು ಮಾಡ್ಕೊಳ್ಳಿ, ಯೇಸು ಸ್ವಾಮಿ ಆವತ್ತು ಶಿಲುಬೆ ಮರಣ ಯೇಸು ಸ್ವಾಮಿ ಈಸಿಯಾಗಿರಲಿಲ್ಲ. ಅದು ಮನೋವ್ಯಥೆ, ವೇದನೆ, ದುಃಖ, ಸಂಕಟ, ಬೆಚ್ಚಿ ಬೆರಗಾಗಿಸುವಂತಹ ಒಂದು ವೇದನೆಯ ಸಂಗತಿಯಾಗಿತ್ತು ಶಿಲುಬೆ ಮರಣ. ಆದರೆ ನಿಮ್ಮನ್ನು ನನ್ನನ್ನು ನೆನೆಸ್ಕೊಂಡು, ನನ್ನನ್ನು ಬಿಡಿಸ್ಲಿಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ತಂದೆ ಹೇಳಿದ ಮೇಲೆ, ಓಕೆ ನನ್ನ ಮಕ್ಕಳು ಹೇಗಾದರೂ ಬಿಡುಗಡೆ ಆಗಬೇಕು ಅಂತ ಹೇಳಿ ಶಿಲುಬೆಗೆ ತನ್ನನ್ನು ಒಪ್ಪಿಸಿಕೊಟ್ಟನು. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ, ಏಸಪ್ಪ ಎಷ್ಟು ಪ್ರೀತಿ ನನ್ನ ಮೇಲೆ ಇಟ್ಟಿದೆಯಾ ಸ್ವಾಮಿ, ನಿನಗೆ ಅದು ಕಷ್ಟ ಆಗಿತ್ತು, ಅದು ಬಹಳ ವೇದನೆ ತರುವಂಥದ್ದಾಗಿತ್ತು. ಆದರೂ ಕೂಡ ನನ್ನ ನೆನಪು ಮಾಡಿಕೊಂಡು ನನ್ನನ್ನು ಬಿಡಿಸ್ಲಿಕ್ಕೆ ಬೇರೆ ದಾರಿ ಇಲ್ಲ ಅಂದಮೇಲೆ ಶಿಕ್ಷೆ ಅನುಭವಿಸಲೇಬೇಕು, ಇಲ್ಲಾಂದ್ರೆ ಆ ಶಿಕ್ಷೆ ನನ್ನ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳಿ ನೀನು ಅದನ್ನು ವಹಿಸ್ಕೊಂಡೆಲ್ಲ ಸ್ವಾಮಿ. ಹಲ್ಲೆಲೂಯ. ನಿನಗೆ ವಂದನೆಯಪ್ಪ. 1 ನಿಮಿಷ ಶಿಲುಬೆಯ ಆ ಮರಣ, ಆ ಕ್ರೂರ ವೇದನೆ ಯೇಸು ಸ್ವಾಮಿ ಏನು ಅನುಭವಿಸಿದ್ದಾರೆ ಅದಕ್ಕಾಗಿ ಥ್ಯಾಂಕ್ಸ್ ಹೇಳಿ. ಅಪ್ಪ, ಇದು ನಿನಗೆ ಎಷ್ಟು ಕಷ್ಟ ಆಗಿತ್ತು, ಆದರೂ ಕೂಡ ನನ್ನನ್ನು ನೆನೆಸ್ಕೊಂಡು ನನಗೋಸ್ಕರವಾಗಿ ನೀನು ಶಿಲುಬೆಗೆ ಹೋದೆಯಲ್ಲ ಸ್ವಾಮಿ. ನನ್ನ ಮೇಲಿಟ್ಟಿರುವಂಥ ಪ್ರೀತಿಯಿಂದ ನೀನು ಅಷ್ಟು ಕಷ್ಟವನ್ನು ಸಹಿಸ್ಕೊಂಡೆ. ಹಲ್ಲೆಲೂಯ.
ನನ್ನ ಮಗನ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗನ ಚೆನ್ನಾಗಿರಬೇಕು, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗನ ಚೆನ್ನಾಗಿರಬೇಕು, ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಹೇಳಿ ಕರ್ತನೆ ನನಗಾಗಿ ನೀನು ಶಿಲುಬೆಗೆ ಹೋಗಲಿಕ್ಕೆ ಗಟ್ಟಿ ಮನಸ್ಸು ಮಾಡಿಬಿಟ್ಟೆ ಅಲ್ಲ ಸ್ವಾಮಿ. ತನ್ನನ್ನು ಒಪ್ಪಿಸ್ಕೊಡ್ಲಿಕ್ಕೆ, ದುಷ್ಟರ ಕೈಗೆ ತನ್ನನ್ನು ಒಪ್ಪಿಸ್ಕೊಡ್ಲಿಕ್ಕೆ ನೀನು ಮನಸ್ಸು ಸಿದ್ಧ ಮಾಡಿಬಿಟ್ಟೆ. ತಪ್ಪಿಸ್ಕೊಂಡು ಓಡಲಿಲ್ಲ, ನೀನು ಗಟ್ಟಿ ಮನಸ್ಸು ಮಾಡಿಬಿಟ್ಟೆ. ಯಾಕಂದರೆ ನನ್ನನ್ನು ಬಿಡಿಸ್ಬೇಕಾಗಿತ್ತು, ನನ್ನ ಅಪರಾಧಗಳ ಶಿಕ್ಷೆಯನ್ನು ನೀನು ಹೊರಬೇಕಾಗಿತ್ತು. ನೀನು ಅವತ್ತು ಶಿಲುಬೆಯಲ್ಲಿ ನನ್ನ ಅಪರಾಧಗಳ ಶಿಕ್ಷೆನೆಲ್ಲ ಹೊರಲಿಲ್ಲ ಅಂದರೆ ಕರ್ತನೆ ಇವತ್ತು ನನಗೆ ಬಿಡುಗಡೆ ಇರ್ತಿರಲಿಲ್ಲ. ವಂದನೆ ಸಪ್ಪ, ನನಗೋಸ್ಕರ ಕರ್ತನೆ ನೀವು ಏನೇ ಕಷ್ಟ ಬಂದರೂ ಅದನ್ನು ಅನುಭವಿಸ್ಲಿಕ್ಕೆ ಸಿದ್ಧ ಮನಸ್ಸನ್ನು ಮಾಡಿ, ಗಟ್ಟಿ ಮನಸ್ಸು ಮಾಡಿಕೊಂಡು, ಧೈರ್ಯ ಮಾಡಿಕೊಂಡು ನೀವು ಮುಂದೆ ಬಂದುಬಿಟ್ಟಿದ್ದೀರಿ ಸ್ವಾಮಿ. ವಂದನೆಪ್ಪ, ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ ವಂದನೆ. ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವವರ ಪ್ರತಿಯೊಬ್ಬರ ಮೇಲೆ ನಿನಗಿರುವ ಪ್ರೀತಿಗಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು. ಎಷ್ಟು ದುಃಖದ ಸಂಗತಿ, ಎಷ್ಟು ವೇದನೆಯ ಸಂಗತಿ. ಆ ಶಿಲುಬೆ ಮರಣ ಅನ್ನುವುದು ಎಷ್ಟು ಕ್ರೂರವಾದದ್ದು, ಎಷ್ಟು ಸಂಕಟ ತರುವಂಥದ್ದು, ಎಷ್ಟು ವೇದನೆ ತರುವಂಥದ್ದು. ಹಲ್ಲೆಲೂಯಾ. ಆದರೂ ಕೂಡ ಕರ್ತನೆ, ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ, ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ, ನಮ್ಮನ್ನು ಪಾಪದಿಂದ ಶಾಪದಿಂದ ಮುಕ್ತಿಗೊಳಿಸಲಿಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ನೀನು ಆ ಕಷ್ಟವನ್ನು ಸಹ ಸಹಿಸಲಿಕ್ಕೆ ಧೈರ್ಯ ಮಾಡಿಬಿಟ್ಟೆ. ಥ್ಯಾಂಕ್ ಯು ಜೀಸಸ್. ಅಷ್ಟು ವೇದನೆ ಸಂಕಟವನ್ನು ಸಹ ನೀನು ತಾಳಿಕೊಂಡು ಥ್ಯಾಂಕ್ ಯು, ನನ್ನನ್ನು ರಕ್ಷಿಸಲು ಮುಂದಾದೆ, ನಮ್ಮನ್ನು ರಕ್ಷಿಸಲು ಮುಂದಾದೆ. ಥ್ಯಾಂಕ್ ಯು. ನಿಮಗೆ ವಂದನೆ, ನಿಮ್ಮ ಪ್ರೀತಿಗಾಗಿ ವಂದನೆ, ನಿಮ್ಮ ತ್ಯಾಗಕ್ಕಾಗಿ ವಂದನೆ, ನಿಮ್ಮ ಸಮರ್ಪಣೆಗಾಗಿ ವಂದನೆ. ಹಲ್ಲೆಲೂಯ. ನಮ್ಮೆಲ್ಲರ ಅಪರಾಧಗಳ ಶಿಕ್ಷೆಯನ್ನು ನೀವು ಹೊತ್ಕೊಳ್ಳಿಕ್ಕೆ ಗಟ್ಟಿ ಮನಸ್ಸು ಮಾಡಿಬಿಟ್ರಲ್ಲ. ಥ್ಯಾಂಕ್ ಯು ಜೀಸಸ್. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ. ವಂದನೆಪ್ಪ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗನ ಚೆನ್ನಾಗಿರಬೇಕು ಅಂತ ಹೇಳಿ ನೀನು ಗಟ್ಟಿ ಮನಸ್ಸು ಮಾಡಿಬಿಟ್ಟಿದ್ದಿಲ್ಲ ಸ್ವಾಮಿ. ವಂದನೆಪ್ಪ, ವಂದನೆ. ನಿನ್ನ ಶಿಲುಬೆಯ ತ್ಯಾಗಕ್ಕಾಗಿ ವಂದನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನನಗಾಗಿ ಎಲ್ಲ ಪಾಡುಗಳನ್ನು ಅನುಭವಿಸಲು ನೀವು ರೆಡಿ ಆಗಿಬಿಟ್ರಿ. ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು ಪ್ರತಿಯೊಬ್ಬರು ನಿನ್ನ ಆ ತ್ಯಾಗವನ್ನು ಸ್ಪಷ್ಟವಾಗಿ ಗ್ರಹಿಸ್ಕೊಳ್ಳಿಕ್ಕೆ ಸಹಾಯ ಮಾಡಪ್ಪ. ಥ್ಯಾಂಕ್ ಯು ಲಾರ್ಡ್. ಸುಮ್ಮನೆ ಬರಲಿಲ್ಲ ಇವತ್ತು, ರಕ್ಷಣೆ ಸುಮ್ಮನೆ ಬರಲಿಲ್ಲ. ಓ ನಿನ್ನ ತ್ಯಾಗ ಅಷ್ಟಿಷ್ಟಲ್ಲ ಕರ್ತನೆ, ಎಷ್ಟು ಕ್ರೂರವಾಗಿ, ಎಷ್ಟು ಸಂಕಟ ತರುವಂಥದ್ದಾಗಿ, ಎಷ್ಟು ದುಃಖ ತರುವಾಗಿ, ಸಾಯುವಷ್ಟು ದುಃಖ ತರುವಂಥದ್ದಾಗಿದ್ದರೂ ಸಹ ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ನೆನೆಸ್ಕೊಂಡು ನೀನು ಕರ್ತನೆ ಆ ಕ್ರೂರ ಮರಣಕ್ಕೆ ಒಪ್ಪಿಸ್ಕೊಟ್ಟೆ. ಥ್ಯಾಂಕ್ ಯು. ನಿಮ್ಮ ಆ ಮಹಾಪ್ರೀತಿಗಾಗಿ, ತ್ಯಾಗಕ್ಕಾಗಿ ಕರ್ತನೆ ನಾವು ವಂದನೆ ಸಲ್ಲಿಸ್ತೇವೆ. ಎಲ್ಲರೂ ಸಹ ಇದನ್ನು ಗ್ರಹಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವವರು ಎಲ್ಲರೂ ಸಹ ಈ ಒಂದು ಕರ್ತನೆ ಮಹಾ ತ್ಯಾಗವನ್ನು, ಕರ್ತನೆ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ನೀಡಪ್ಪ. ನೀನು ಎಷ್ಟಾಗಿ ನಮ್ಮನ್ನು ಪ್ರೀತಿಸ್ತಾ ಇದ್ದೀರಿ, ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದೀರಿ, ಅದನ್ನು ರುಚಿ ನೋಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.